ಒಬ್ಬ ರೂಲಿಂಗ್ ಪಾರ್ಟಿ ಶಾಸಕನೇ ಇಷ್ಟದಿಂದ ಬಿಜೆಪಿ ಆಪಾದನೆ ಮಾಡಿದ್ರೆ ಏನು ಹೇಳ್ತಾ ಇದ್ರು ಸಿದ್ದರಾಮಯ್ಯ ಬಿಜೆಪಿ ಅವ್ರ ರಾಜಕೀಯ ಅವ್ರಿಗೆ ಅದೇ ಕೆಲಸ ಅಂತ ಹೇಳಿದ್ರು. ಡಿ ಕೆ ಶಿವಕುಮಾರ್ ವಿರೋಧ ಪಕ್ಷದವ್ರು ಆಪಾದನೆ ಮಾಡಿದ್ರೆ ಇನ್ನೇನ್ರಿ ಮಾಡಬೇಕು, ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ ಅಂತ ಇದ್ರು. ಈಗ ರೂಲಿಂಗ್ ಪಾರ್ಟಿಯವರೇ ಮಾಡೋದ್ರಿಂದ ಏನು ಹೇಳ್ತಾರೆ, ಈಗ ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರಾ ಡಿ ಕೆ ಶಿವಕುಮಾರ್ ಅವರು? ಸಿದ್ದರಾಮಯ್ಯನವರು ಅದೆಲ್ಲ ಬೋಗಸ್ಸು ಅಂತ ಹೇಳ್ತಾ ಇದ್ರು. ಈಗೇನು ಹೇಳ್ತಾರೆ ಬೋಗಸ್ಸು? ನಾನು ರೆಡಿ ಅಂತ ಹೇಳ್ತಾ ಇದ್ದಲ್ಲ, ನಾನೇ ಮಾತಾಡಿರೋದು, ನಂದೇ ವಾಯ್ಸು, ತನಿಖೆ ಮಾಡಿ ಅಂತ ಅವರೇ ಹೇಳಿದ ಮೇಲೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಇವರು ಮಾನ ಮರ್ಯಾದೆ ಇಲ್ಲ ಅಂದರೆ ಅವ್ರು ಇರ್ಬೋದು ಅಷ್ಟೇ. ಸಿದ್ದರಾಮಯ್ಯನವರೆಲ್ಲ ಹೆದರ್ತಾ ಇದ್ದಾರೆ ಅವರಿಗೆ. ನಾನು ಹೇಳ್ದಲ್ಲ, ಈಗ ಸಿದ್ದರಾಮಯ್ಯ ಮೂಕರಾಮಯ್ಯ ಆಗೋಗ್ಬಿಟ್ಟಿದ್ದಾರೆ. ಯಾರೇನು ಬೇಕೋ ಅಲ್ಲೂ, ಯಾಕಂದರೆ ಅವ್ರದ್ದು ಇನ್ನು 6 ತಿಂಗಳಲ್ಲಿ ಟ್ರಾನ್ಸ್ಫರ್ ಆಗಬೇಕು, ಇಲ್ಲೇ ಉಳ್ಕೊಬೇಕು ಅಂದರೆ MLAಗಳು ಮರ್ಜಿ ಬೇಕು. ಆ ಮರ್ಜಿಗೋಸ್ಕರ ಎಲ್ಲರದು ಲೂಟಿ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ. ಫ್ರೀ ಹ್ಯಾಂಡ್, ಲೂಟಿಗೆ ಫ್ರೀ ಹ್ಯಾಂಡ್ ಈ ಸರ್ಕಾರ. ನೋಡಿ, ಆರ್ ವಿ ದೇಶಪಾಂಡೆ ಅವರು ಫಸ್ಟ್ ಟೈಮ್ ಅಲ್ಲ, ಇದಕ್ಕೆ ಮುಂಚೆನೂ ಅವರು ನನ್ನ ಕ್ಷೇತ್ರಕ್ಕೆ ಹಣನೇ ಬಿಡುಗಡೆ ಮಾಡಲಿಲ್ಲ, ಅಭಿವೃದ್ಧಿ ಆಗಿಲ್ಲ ಅಂಥೇಳಿ ಆಪಾದನೆ ಮಾಡಿದ್ದಾರೆ. ದಾವಣಗೆರೆ ಒಬ್ಬ MLA, ಕಾಂಗ್ರೆಸ್ MLA, ನಾನು ನೇಣಾಕೊಂಬಿಡ್ತೀನಿ ಅಂತ ಹೇಳಿದ್ದಾರೆ, ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ. ಕಲಬುರ್ಗದಲ್ಲಿ ನಮ್ಮ BR ಪಾಟೀಲ್ ಅವರು ನನ್ನ 2 ವರ್ಷ ಆಯಿತು, ಯಾವ ಮುಖ ಇಟ್ಕೊಂಡು ನಾನು ಹೋಗಲಿ, ಒಂದು ಅಭಿವೃದ್ಧಿ ಕಾಲ. ಇದು ಅಭಿವೃದ್ಧಿ ಮಾಡೋ ಸರ್ಕಾರ ಅಲ್ಲ, ಲೂಟಿ ಮಾಡೋ ಸರ್ಕಾರ. ಇದು ಅಭಿವೃದ್ಧಿ ಮಾಡೋ ಸರ್ಕಾರ ಅಲ್ಲ, ಇದು ಲೂಟಿ ಮಾಡೋ ಸರ್ಕಾರ. ಅವ್ರಿಗೆ ನೆಕ್ಸ್ಟು ಚುನಾವಣೆ ಗೆಲ್ತೀರಿ ಅನ್ನೋ ಭರವಸೆ ಇಲ್ಲ ಅವ್ರಿಗೆ. ಅವರು ಕಳ್ಕೊಂಬಿಟ್ಟಿದ್ದಾರೆ, ಭರವಸೆ ಕಳ್ಕೊಂಬಿಟ್ಟಿದ್ದಾರೆ. ಅದರಿಂದ ಎಷ್ಟಾಗುತ್ತೋ ಅಷ್ಟು ಲೂಟಿ ಮಾಡ್ಕೊಂಡು ಹೋಗೋಕ್ಕೆ ತೀರ್ಮಾನ ಮಾಡಿದ್ದಾರೆ. ಕಾನೂನು ಪ್ರಕಾರ ಇಡಿ ಒಂದು ಸ್ವಾಯತ್ತ ಸಂಸ್ಥೆ, ಕಾನೂನು ಪ್ರಕಾರ ಏನು ಕೊಡಬೇಕೋ ಕೊಟ್ಟಿದ್ದಾರೆ. ಯಾರಾದರೂ ಕೊಡ್ತಾರೆ. ಅವರು ಹಿಂದೆ ಪರಮೇಶ್ವರ್ ಕೇಸ್ ಇತ್ತು, ಅವಾಗೂ ಕೊಟ್ಟಿದ್ರು, ಇವರಿಗೂ ಕೊಡ್ತಾರೆ ಅಷ್ಟೇ. ಅದರಲ್ಲಿ ಕಾನೂನು ಪ್ರಕಾರ ಏನು ಕ್ರಮ ತೆಕ್ಕೊಡ್ತಾರೆ ಅಷ್ಟೇ. ಅಧಿಕಾರಿಗಳ ವಿರುದ್ಧನೇ ಗರಂ ಆಗೋದು, ಕಚೇರಿಯಲ್ಲಿ ಅಧಿಕಾರಿಗಳ ವಿರುದ್ಧನೇ ಗರಂ ಆಗಿದೆ. ಯಾರು ನೋಡಿ, ಗರಂ ಆದ್ರೇನೂ ಇಲ್ಲ, ಏನಾದರೂ ಇಲ್ಲ. ಆ ಸಂಸ್ಥೆಗಳಿಗೆ, ಸ್ವಾಯತ್ತ ಸಂಸ್ಥೆಗಳು, ಅದರದ್ದೇ ಆದಂಥ ಬೆಲೆ ಇದೆ ಅವರಿಗೆ. ಅವರು ಸುಮ್ಮನೆ ಯಾರನ್ನೂ ಕದ ತಟ್ಟಲ್ಲ, ದಾಖಲೆಗಳಿದ್ರೇ ಕದ ತಟ್ಟೋದು. ಅದರಿಂದ ದಾಖಲೆ ಪಾತ್ರ ಇಲ್ಲ ಅಂದರೆ ಹೇಳಿ, ಹೋಗಿ ಪಾತ್ರ ಇಲ್ಲ ಅಂದರೆ ಹೋಗಿ ಇಡಿ ಮುಂದೆ ಹೇಳಿ. ಕೋರ್ಟ್ ಇದೆ, ಇಡಿ ಮೇಲೆ ನಂಬಿಕೆ ಇಲ್ಲ ಅಂದರೆ ಕೋರ್ಟ್ಗೆ ಹೋಗಲಿ. ಅದು ಬಿಟ್ಬಿಟ್ಟು ಅಧಿಕಾರಿಗಳ ಮೇಲೆ ರೋಪ್ ಹಾಕಿದ್ರೆ ಏನು ಉಪಯೋಗ ಆಗಲ್ಲ. ಓಕೆ, ಥ್ಯಾಂಕ್ ಯು.